ಎಂದು ಆನಂದ ನನ್ನೇಸು ನೀಡುವ ಲೋಕದ ಜ್ಯೋತಿಯು ಈ ನಾಮರ ನಿನ್ನೆದೆಗೆ ಯೇಸುವೇ ಸ್ತೋತ್ರ, ನಿಮ್ಮನ್ನೇ ಆರಾಧಿಸ್ತೇವೆ. ಒಂದು ಪ್ರಶ್ನೆಯ ಮುಖಾಂತರ ಈ ಒಂದು ಸಂದೇಶವನ್ನ ಪ್ರಾರಂಭಿಸಲು ಬಯಸ್ತೇನೆ. ಬಹಳ ಸಹಜವಾದ ದಿನನಿತ್ಯದ ಒಂದು ಜೀವಿತಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಹೆಚ್ಚಿನಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮನಸ್ತಾಪ ಉಂಟಾಗಿದೆ, ಇತರರ ಮೇಲೆ ಬೇಜಾರಾಗಿದೆ, ಇತರರು ನಿಮ್ಮನ್ನು ನೋಯಿಸಿದ್ದಾರೆ. ಯಜನ್ಗಾಗಿದೆ ಅನುಭವ, ಎಲ್ಲರಿಗೂ ಆಗಿದೆ. ಯಾರು ಮಾಡಿದ್ರು ಅಂತ ಕೇಳಲ್ಲ ನಾನು, ನೀವೇನ್ ಮಾಡಿದ್ರಿ ಅಂತ ಕೇಳಲ್ಲ, ಅದಕ್ಕೆ ಪ್ರತಿಕಾರವಾಗಿ. ಬಟ್ ಎಲ್ಲರೂ ಕೂಡ ನಮ್ಮ ಜೀವಿತದಲ್ಲಿ, ನಮ್ಮ ಎಲ್ಲಾ ಸಂಬಂಧಗಳಲ್ಲಿ, ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ತಂದೆ ತಾಯಿ ಮಕ್ಕಳಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಸ್ನೇಹಿತರ ಜೊಟ್ಟಿಗಿರ್ಬೋದು, ಕೆಲಸ ವ್ಯಾಪಾರದ ಸ್ಥಳದಲ್ಲಿ ಇತರ ಜನರೊಟ್ಟಿಗಿರ್ಬೋದು, ಸಭೆಯಲ್ಲೂ ಕೂಡ ಆಗ್ಬೋದು, ಒಬ್ಬರ ಸಹೋದರಿಯೊಟ್ಟಿಗೆ ಅಥವಾ ಪಾಸ್ಟರ್ ವಿಶ್ವಾಸಗಳ ಮಧ್ಯದಲ್ಲಿ ಈ ಮನಸ್ತಾಪಗಳು, ನೋವು, ಬೇಜಾರು, ಬೇಸರ ಇವೆಲ್ಲ ಕೂಡ ಸಹಜ. ಆದರೆ ಅದನ್ನ ಯಾವ ರೀತಿಯಾಗಿ ನಾವನ್ನ ಹ್ಯಾಂಡಲ್ ಮಾಡಬೇಕು, ಯಾಕಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡದೆ ಹೋದ್ರೆ ಅದು ಒಂದು ಭಯಂಕರವಾದ ಒಂದು ಪರಿಸ್ಥಿತಿಗೆ ನಮ್ಮನ್ನ ತಳ್ಳುವ ಶಕ್ತಿ ಅದಕ್ಕಿದೆ. ಮದುವೆಯ ಸಂಬಂಧಗಳನ್ನ ಮುರಿಯುವ ಶಕ್ತಿ ಅದಕ್ಕಿದೆ, ಸಭೆಯ ದರ್ಶನವನ್ನ ಮುರಿಯುವ ಶಕ್ತಿ ಅದಕ್ಕಿದೆ. ನಮ್ಮ ಜೀವಿತವನ್ನ ತಪ್ಪಾದ ದಿಕ್ಕಿಗೆ ಕಹಿತನ ಉಂಟು ಮಾಡಿ ಅಕ್ಷಮಾಪಣೆಯ ಒಂದು ಪರಿಸ್ಥಿತಿ ನಮ್ಮನ್ನ ಕರೆದುಕೊಂಡು ಹೋಗಿ ನಮ್ಮ ಜೀವಿತದಲ್ಲಿ ಎಲ್ಲ ಸಂತೋಷವನ್ನ, ಸಮಾಧಾನ ತೆಗೆದುಹಾಕಿ ನಮ್ಮ ಮನಸ್ಸುಗಳನ್ನ ಮಾಲಿನ್ಯ ಉಂಟು ಮಾಡಿ ಇತರೊಟ್ಟಿಗೆ ಯಾವಾಗಲೂ ಕೂಡ ಕೋಪ, ಇನ್ನೊಂದು ಜಗಳ, ಹೊಟ್ಟೆ ಕಿಚ್ಚು, ಮೂಯಿ ತೀರಿಸಿಕೊಳ್ಳುವಂತ ಒಂದು ಪರಿಸ್ಥಿತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ದೇವರ ಪರಿಪೂರ್ಣವಾದ ಜೀವಿತವನ್ನ ನಾವು ಅನುಭವಿಸೋದಕ್ಕೆ ಆಗದಿರಂತೆ ಮಾಡ್ತದೆ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ರು, ಶೋಧನೆಗಳು ಬರುವುದು ಸಹಜ, ಆದರೆ ಅವು ಯಾವನಿಂದ ಬರುತ್ತವೋ ಅವನ ಗತಿಯನ್ನು ಏನು ಹೇಳಲಿ. ಇಂಗ್ಲಿಷಲ್ಲಿ ಯೇಸು ಈ ರೀತಿ ಹೇಳಿದ್ದಾರೆ, ಇಟ್ ಈಸ್ ಇಂಪಾಸಿಬಲ್ ದಟ್ ನೋ ಅಫೆನ್ಸಸ್ ಶುಡ್ ಕಮ್, ಬಟ್ ಓ ಟು ಹಿಮ್ ಥ್ರೂ ಹೂಮ್ ದೇ ಡೂ ಕಮ್. ಅಫೆನ್ಸಸ್ ವಿಲ್ ಕಮ್. ಅದು ತುಂಬಾ ಕಷ್ಟಪಟ್ಟು ಕನ್ನಡದಲ್ಲಿ ಯಾವ ರೀತಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕೆಂಬುದಾಗಿ ಎಕ್ಸಾಕ್ಟ್ ವರ್ಡ್ ಸರಿಯಾಗಿ ಸಿಗ್ತಾ ಇಲ್ಲ ಅಫೆನ್ಸಸ್ಗೆ. ಬಟ್ ಮನಸ್ತಾಪ ಅನ್ನೋದು ಕ್ಲೋಸೆಸ್ಟ್ ವರ್ಡ್. ಶೋಧನೆಗಳು ಅಂತ ಇದೆ, ಬಟ್ ಮನಸ್ತಾಪಗಳು ಐ ಫೀಲ್ ಇಸ್ ಅ ಬೆಟರ್ ವರ್ಡ್. ಈ ಒಂದು ಹೊಸ ಒಡಂಬಡಿಕೆ ಬರೆದ ಭಾಷೆ ಗ್ರೀಕ್ ಭಾಷೆಯಲ್ಲಿ ಆ ಒಂದು ಪದಕ್ಕೆ ಉಪಯೋಗಿಸಿರೋ ಪದ ಸ್ಕ್ಯಾಂಡಲಾನ್ ಅಂತ. ಅದರ ಅರ್ಥ ಎ ಟ್ರ್ಯಾಪ್, ಎ ಸ್ನೇರ್ ಆರ್ ಎ ಸ್ಟಂಬ್ಲಿಂಗ್ ಬ್ಲಾಕ್ ಅಂತ. ಟ್ರ್ಯಾಪ್ ಅಂದ್ರೆ ಬಲೆ, ಸ್ಟಂಬ್ಲಿಂಗ್ ಬ್ಲಾಕ್ ಅಡೆತಡೆಗಳನ್ನ ಹಾಕುವಂಥದ್ದು. ಈ ಒಂದು ಮನಸ್ತಾಪ, ಬೇಸರ, ಇತರ ನಮಗೆ ನೋವು ಉಂಟು ಮಾಡಿದಾಗ ಆಗುವಂತ ಒಂದು ಯೋಚನೆ, ಅವುಗಳು ಯಾವ ರೀತಿ ಅಂದ್ರೆ ಒಂದು ಬಲೆ ತರ. ಅದಕ್ಕೆ ಬಿದ್ದುಬಿಟ್ರೆ ಅದರಲ್ಲಿ ಸಿಗಾಕೊಂಡ್ಬಿಡ್ತೀವಿ ನಾವು. ಅದು ಒಂಥರ ನಮ್ಮನ್ನ ಅಡೆತಡೆಗಳನ್ನ ಉಂಟು ಮಾಡಿ ಬೀಳುವಂತೆ ಮಾಡುವಂಥದ್ದು, ಕಹಿತನ ಉಂಟು ಮಾಡುವಂಥದ್ದು, ಸಂಬಂಧಗಳನ್ನ ಮುರಿಯುವಂತೆ ಮಾಡುವಂಥದ್ದು, ದೇವರ ಉದ್ದೇಶಗಳನ್ನ ನಮ್ಮ ಜೀವಿತದಲ್ಲಿ ಅನುಭವಿಸಿದ ಹಾಗೆ ಮಾಡುವಂತ ಕಾರ್ಯ, ನಮ್ಮನ್ನ ಸಂಪೂರ್ಣವಾಗಿ ಬಲೆಯಲ್ಲಿ ಸಿಕ್ಕಿ ಬೀಳುವ ಹಾಗೆ ಮಾಡುವಂತ ಕಾರ್ಯ. ಅರ್ಥ ಆಯ್ತಾ? ಮನಸ್ತಾಪ ಯಾವ ರೀತಿ ನಮ್ಮನ್ನು ಮಾಡುತ್ತೆ ಅಂತ. ಒಬ್ಬರ ಮೇಲೊಬ್ಬರಿಗೆ ಮನಸ್ತಾಪ, ಒಬ್ಬರ ಮೇಲೊಬ್ಬರಿಗೆ ಕೋಪ, ಒಬ್ಬರ ಮೇಲೆ ಒಬ್ಬರಿಗೆ ನಾವು ಬೇಸರ ಇದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡದೆ ಹೋದ್ರೆ ನಮ್ಮ ಜೀವಿತಗಳನ್ನ ಅದು ಮುರಿದು ಹಾಕುವಂತ ಒಂದು ಸನ್ನಿವೇಶ ಆಗಿರುತ್ತೆ. ಅನೇಕ ಸಾರಿ ನಾನು ನೋಡಿದ್ದೇನೆ, ತಂದೆ ತಾಯಿಗಳು ಯಾಕೋ ಅವರ ಒಂದು ಸಹೋದರರೊಟ್ಟಿಗೆ ಏನೋ ಒಂದು ಚಿಕ್ಕ ಮನಸ್ತಾಪ ಉಂಟಾಗಿರುತ್ತೆ. ಅದರ ಸರಿಯಾದ ರೀತಿಯಲ್ಲಿ ಅವ್ರು ವ್ಯವಹರಿಸುವ ಕಾರಣ ಸಂಬಂಧಗಳು ಮುರಿದು ಹೋಗಿರೋದನ್ನ ನಾನು ಕಂಡಿದ್ದೇನೆ. ಅವರ ಮಕ್ಕಳ ಒಟ್ಟಿಗೆ ಕೂಡ ಸಂಬಂಧ ಇಲ್ದಿರೋದನ್ನ ನಾನು ಕಂಡಿದ್ದೇನೆ. ದೇವರು ನಮ್ಮ ಜೀವಿತದಲ್ಲಿ ಶಾಂತಿ, ಸಂತೋಷ, ಸಮಾಧಾನ, ಪರಿಪೂರ್ಣವಾದ ಜೀವಿತವನ್ನ ಅನುಭವಿಸೋದಕ್ಕೆ ನಮ್ಮನ್ನು ಕರೆದಿರುವ ಆತನಾಗಿದ್ದೇನೆ. ಆದ್ರೆ ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಮನಸ್ತಾಪ ಉಂಟಾದಾಗ ಅಥವಾ ನಮ್ಮಿಂದ ಇತರರಿಗೆ ಮನಸ್ತಾಪ ಉಂಟಾದಾಗ ನಾವು ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯ ಬಗ್ಗೆ ನಾನು ಕೆಲವು ನಿಮಿಷಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಹೇಳಲು ಬಯಸ್ತೇನೆ.
ಯೂದ ಇಸ್ಕರಿಯೋತ ಬಗ್ಗೆ ಎಲ್ಲರೂ ಗೊತ್ತಾ ನಿಮಗೆ? ಯೇಸು ಸ್ವಾಮಿಯನ್ನ ಹಿಡಿದುಕೊಟ್ಟಿದ್ದು, ಹೂ ಬಿಟ್ರೇಡ್ ಜೀಸಸ್, ಯೇಸುವನ್ನ ಮುತ್ತು ಕೊಟ್ಟು ಆತನನ್ನ ಹಿಡಿದುಕೊಟ್ಟಿದ್ದು ಯಾರು? ಯೂದ ಇಸ್ಕರಿಯೋತ, ಆತನ 12 ಶಿಷ್ಯರಲ್ಲಿ. ಆದರೆ ಡು ಯು ನಾಟ್ ವಾಟ್ ಪಾಯಿಂಟ್ ಈ ಡಿಸೈಡೆಡ್ ಟು ಬಿಟ್ರೇ ಜೀಸಸ್? ಯೇಸುವನ್ನ ಯಾವ ಕ್ಷಣದಲ್ಲಿ ಆತ ಹಿಡಿದುಕೊಡ್ಬೇಕೆಂಬುದಾಗಿ ಯೂದನು ಯಾವಾಗ ತೀರ್ಮಾನಿಸಿದಂತ ಗೊತ್ತಾ? ಮತ್ತೇನು ಬರೆದ ಸುವಾರ್ತೆ 26ನೇ ಅಧ್ಯಾಯ 14-16 ನಾವು ನೋಡ್ತೇವೆ. ಯೂದನ್ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಓದೋಣ. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬುವನು ಮುಖ್ಯ ಯಾಜಕರ ಬಳಿಗೆ ಹೋಗಿ, ನಾನು ಆತನನ್ನು ಹಿಡಿಯಲು ನಿಮಗೆ ಸಹಾಯ ಮಾಡಿದರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನು ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡಿದುಕೊಡೋದಕ್ಕಾಗಿ ಸಂದರ್ಭ ಹುಡುಕುತ್ತಿದ್ದನು. ಇಲ್ಲಿ ನೋಡ್ತೇವೆ, ಯೂದ ಇಸ್ಕರಿಯೋತನು ಯೇಸುವನ್ನ ಹಿಡಿದುಕೊಡೋಕೆ ಪ್ಲಾನ್ ಮಾಡ್ಬಿಟ್ಟಿದ್ದಾನೆ. ಬಟ್ ಯಾವಾಗ ಮಾಡ್ದ ಅಂತ ಗೊತ್ತಾ ಇದು? ಅದನ್ನ ಹಿಂದಿನ ವಾಕ್ಯಗಳನ್ನ ಓದಾಗ ಮತ್ತೊಬ್ಬ ಸುವಾರ್ತೆ 26ನೇ ಅಧ್ಯಾಯ 6-16. ಯೇಸು ಬೆತ್ತನದಲ್ಲಿ ಸೀಮೋನನೆಂಬ ಕುಷ್ಠರೋಗಿಯ ಮನೆಯಲ್ಲಿ ಊಟಕ್ಕೆ ಕುಳಿತಿರುವಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆ ತೈಲವನ್ನು ಆತನ ತಲೆಯ ಮೇಲೆ ಸುರಿದಳು. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು, ಹೀಗೆ ವ್ಯರ್ಥವಾಗಿ ಖರ್ಚು ಮಾಡುವುದೇಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನ ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರಲ್ಲ, ಆದರೆ ನಾನು ನಿಮ್ಮೊಂದಿಗೆ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಸುರಿದದ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲೆಲ್ಲ ಈ ಸ್ತ್ರೀ ಮಾಡಿದ್ದು ಸಹ ಈಕೆಯ ನೆನಪಿಗಾಗಿ ಹೇಳುವರು. ಇದರ ನೆಕ್ಸ್ಟ್ ವಾಕ್ಯನೇ, ಈ ಸನ್ನಿವೇಶ ನಡೆದಿದ್ದ ನೆಕ್ಸ್ಟ್ ವಾಕ್ಯನೇ ಯೂದ ಇಸ್ಕರಿಯೋತ ಏನ್ ಮಾಡ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಹಿಡಿದುಕೊಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯು ಬೆತ್ತನೆಯ ಒಂದು ಪ್ರದೇಶದಲ್ಲಿ ಇದ್ದಾರೆ. ಸೀಮೋನನೆಂಬ ಒಬ್ಬ ಮನೆಯಲ್ಲಿ ಊಟಕ್ಕೆ ಅಂತ ಬಂದಿದ್ದಾರೆ. ಅಲ್ಲೊಬ್ಬ ಸ್ತ್ರೀ ಬರ್ತಾ ಇದ್ದಾಳೆ. ಮತ್ತೇನ ಬರೆಸುವಾರ್ತೆ, ಮಾರ್ಕನ ಬರೆಸುವಾರ್ತೆಯಲ್ಲಿ ಈ ಸ್ತ್ರೀ ಹೆಸರು ಬರೆದಿಲ್ಲ. ಅದು ಯೋನನ ಬರೆಸುವಾರ್ತೆಯಲ್ಲಿ ಆ ಸ್ತ್ರೀ ಮರಿಯಳು ಎಂಬುದಾಗಿ ಬರೆದಿದ್ದಾರೆ. ಅಂದ್ರೆ ಮಾರ್ತಳು ಹಾಗೂ ಮತ್ತೆ ಲಾಜರನ ಸಹೋದರಿಯಾಗಿರ್ತಕ್ಕಂಥ ಮರಿಯಳು ಯೇಸು ಸ್ವಾಮಿ ಇದ್ದಂತ ಈ ಮನೆಗೆ ಬಂದು ಬಹಳ ಕಾಸ್ಟ್ಲಿ ಸುಗಂಧ ದ್ರವ್ಯ ಪರ್ಫ್ಯೂಮ್ ಅನ್ನ ತಂದು ಅದನ್ನ ಒಡೆದು ಆ ಸುಗಂಧ ದ್ರವ್ಯವನ್ನ ಯೇಸುವ ತಲೆ ಮೇಲೆ ಹಚ್ತಾ ಇದ್ದಾಳೆ. ಆಗ ಈ ಶಿಷ್ಯರೆಲ್ಲ ಇದ್ರು, ಅವರೆಲ್ಲ ಆ ವಿಷಯವನ್ನ ನೋಡಿ ಆ ಸ್ತ್ರೀಯ ಮೇಲೆ ಕೋಪಗೊಳ್ತಾ ಇದ್ದಾರೆ. ಯಾಕೆ ಇಷ್ಟು ವೇಸ್ಟ್ ಮಾಡ್ತಾ ಇದೆಯಾ ನೀನು? ಈ ಸುಗಂಧ ದ್ರವ್ಯ ಬಹಳ ಕಾಸ್ಟ್ಲಿ, ಅದು ತುಂಬಾ ಕಾಸ್ಟ್ಲಿ. ನಾವು ಹಾಕೊಳ್ಳೋ ಅಂತ ಆಕ್ಸ್ ಮತ್ತೆ ಇನ್ನೊಂದೇನಲ್ಲ, ಅದು ಬಹಳ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್. ಅದನ್ನ ಮಾರ್ಬಿಟ್ಟು ಬಡವರಿಗೆ ದಾನ ಮಾಡ್ಬೋದಾಗಿತ್ತಲ್ಲ ಎಂಬುದಾಗಿ ಹೇಳ್ತಾರೆ. ಒಳ್ಳೆ ಪ್ಲಾನ್ ಅದು. ಓಕೆ, ಸೊ ಅವಾಗ ಶಿಷ್ಯರಿಗೆ ಇಲ್ಲಿ ಕರೆಕ್ಟಾಗಿ ಹೇಳಿಲ್ಲ ಇದು ಯಾರು ಹೇಳಿದ ಈ ಮಾತು ಅಂತ. ಅದು ಯೋನನ ಬರೆಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ ಅದು ಯಾರು ಹೇಳಿದಂದ್ರೆ ಯೂದ ಇಸ್ಕರಿಯೋತನೇ. ಯೂದ ಇಸ್ಕರಿಯೋತನ ಏನ್ ಹೇಳ್ತಾ ಇದ್ದಾನೆ? ಯಾಕೆ ಈ ಸ್ತ್ರೀ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ, ಅವನ ಕೋಪಗೊಳ್ತಾ ಇದ್ದಾನೆ, ಯಾಕೆ ವೇಸ್ಟ್ ಮಾಡ್ತಾ ಇದ್ದಾಳೆ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾಳೆ, ಆಕೆ ಮಾಡ್ತಾ ಇರೋದು ಸರಿ, ಬಡವರು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ, ನಾನು ಯಾವಾಗ್ಲೂ ಇರೋದಿಲ್ಲ, ಆಕೆಯನ್ನ ಸುಮ್ಮನೆ ಬಿಡಿ ಎಂಬುದಾಗಿ. ಆವಾಗ ಯೂದ ಇಸ್ಕರಿಯೋತನಿಗೆ ಮನಸ್ತಾಪ ಉಂಟಾಯಿತು. ಯೇಸು ಸ್ವಾಮಿಯು ಹೇಳಿದ ಮಾತುಗಳನ್ನ ಕೇಳಿ ಆತನಿಗೆ ಮನಸ್ತಾಪ ಉಂಟಾಗಿ ಆತನ ಏನ್ ಪ್ಲಾನ್ ಮಾಡ್ತಾ ಇದ್ದಾನೆ? ಯೇಸುವನ್ನ ಹಿಡಿದುಕೊಡೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಸೊ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ನಮಗೆ ಮನಸ್ತಾಪಗಳು ಉಂಟಾದ್ರೆ ಎಂತ ಕಾರ್ಯಗಳನ್ನ ನಾವು ಮಾಡ್ತೇವೆ ಎಂಬುದಾಗಿ. ಯೂದ ಇಸ್ಕರಿಯೋತನು ಯೇಸು ಕ್ರಿಸ್ತನ ಹಿಡಿದುಕೊಟ್ಟು ಯೇಸು ಕ್ರಿಸ್ತನ ಶಿಲುಬೆಗೆ ಹೋಗಲು ಕಾರಣಭೂತನಾಗಿ ಹಾಗೂ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಒಂದು ಪರಿಸ್ಥಿತಿಗೆ ತಂದಂತ ಒಂದು ವಿಷಯ ಏನು? ಅಫೆನ್ಸ್, ಮನಸ್ತಾಪ. ಈ ಚಿಕ್ಕದಾಗಿ ಕಾಣುವಂತ ಮನಸ್ತಾಪಗಳು, ಬೇಸರಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡದೆ ಹೋದ್ರೆ ಅದು ನಮ್ಮ ಜೀವಿತಗಳನ್ನ ನಾಶ ಮಾಡುವ ಶಕ್ತಿ ಅದರಲ್ಲಿದೆ. ಆದ್ರೆ ನಾವೆಲ್ಲರೂ ಕೂಡ ಪ್ರಿಯಲ್ಲಿ ಕುಳಿತಿರೋ ಪ್ರತಿಯೊಬ್ಬರು ಕೂಡ ಪ್ರತಿದಿನ ನಾವು ಅನುಭವಿಸ್ತಾನೆ ಇರ್ತೇವೆ. ಕುಟುಂಬಗಳಲ್ಲಿ ಗಂಡ ಹೆಂಡತಿರ ಮಧ್ಯೆ ಹೇಳಿದ ಹಾಗೆ, ಸಹೋದರ ಸಹೋದರಿಯರ ಮಧ್ಯದಲ್ಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಮಧ್ಯದಲ್ಲಿ, ಸಭೆಯಲ್ಲೂ ಕೂಡ ಅವಾಗ ಮನಸ್ತಾಪಗಳು ಖಂಡಿತವಾಗಿಯೂ ಬರ್ತವೆ. ಇಟ್ ಈಸ್ ಅನ್ಅವಾಯ್ಡಬಲ್, ಇಟ್ ಈಸ್ ಇನ್ಎವಿಟಬಲ್. ಖಂಡಿತವಾಗಿಯೂ ಕೂಡ
ಅವು ಬರ್ತವೆ. ಆದ್ರೆ ಬಂದಾಗ ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ನಮ್ಮ ಜೀವಿತಗಳನ್ನ ನಾವು ನಾಶ ಮಾಡ್ಕೊಳ್ತೇವೆ. ಯಾಕೆ ನಾವು ಮನಸ್ತಾಪ ಪಡ್ಕೊಳ್ತೇವೆ ಅನ್ನೋದನ್ನ ಈ ಒಂದು ಕಥೆಯಿಂದ ಕೆಲವು ವಿಷಯಗಳನ್ನ ಕಲ್ತ್ಕೊಳ್ತೇವೆ. ನಂಬರ್ 1, ವಿ ಗೆಟ್ ಅಫೆಂಡೆಡ್ ವೆನ್ ಪೀಪಲ್ ಡಿಸ್ಅಗ್ರಿ ವಿತ್ ಅಸ್. ಯಾವಾಗ ನಮ್ಮ ಮನಸ್ತಾಪ ಉಂಟಾಗುತ್ತೆ ಅಂದ್ರೆ ಇತರರು ನಾವು ಹೇಳುವಂತ ವಿಷಯವನ್ನು ಒಪ್ಪಿಕೊಳ್ಳದೆ ಹೋದಾಗ ನಮ್ಗೇನಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ. ಯಾವಾಗಲೂ ನಾವು ಏನ್ ಬಯಸ್ತೇವೆ, ನಾವು ಹೇಳಿದಕ್ಕೆಲ್ಲ ಕೂಡ ಜನರು ಒಪ್ಕೋಬೇಕು. ಗಂಡ ಹೇಳಿದೆಲ್ಲ ಹೆಂಡತಿ ಒಪ್ಕೊಂಡ್ರೆ, ಹೆಂಡತಿ ಹೇಳಿದೆಲ್ಲ ಕೂಡ ಗಂಡ ಒಪ್ಕೊಂಡ್ರೆ, ಅಪ್ಪ ಅಮ್ಮ ಹೇಳಿದೆಲ್ಲ ಮಕ್ಕಳು ಒಪ್ಕೊಂಡ್ರೆ, ಮಕ್ಕಳು ಹೇಳಿದೆಲ್ಲ ಅಪ್ಪ ಅಮ್ಮ ಒಪ್ಕೊಂಡ್ಬಿಟ್ರೆ, ಪಾಸ್ಟ್ ಹೇಳಿದೆಲ್ಲ ವಿಶ್ವಾಸಿಗಳು ಒಪ್ಕೊಂಡ್ಬಿಟ್ಟು, ವಿಶ್ವಾಸಿಗಳು ಹೇಳಿದೆಲ್ಲ ಪಾಸ್ಟ್ ಒಪ್ಕೊಂಡ್ಬಿಟ್ರೆ ಶಲೋಮ್ ಸಮಾಧಾನ. ಬಟ್ ಆ ರೀತಿಯಾಗಿ ಸಾಧ್ಯ ಇಲ್ಲ. ಎಲ್ಲಾ ಟೈಮಲ್ಲೂ ಕೂಡ ಒಬ್ಬರು ಒಪ್ಕೊಳ್ಳೋಕೆ ಸಾಧ್ಯವಿಲ್ಲ. ಇಲ್ಲಿ ಯೂದ ಇಸ್ಕರಿಯೋತನು ಯೇಸು ಸ್ವಾಮಿ ಹೇಳಿದ ಮಾತುಗಳನ್ನ ಒಪ್ಕೊಳ್ಳೋಕೆ ಆಗ್ಲಿಲ್ಲ. ಅದಕ್ಕೆ ಏನಾಯ್ತು, ಮನಸ್ತಾಪ ಉಂಟಾಯಿತು. ಜನರು ನಮ್ಮ ವಿಷಯಗಳಲ್ಲಿ ಒಪ್ಪಿಕೊಳ್ಳದೆ ಹೋದಾಗ ನಾವು ಮನಸ್ತಾಪ ಮಾಡ್ಕೊಳ್ಬಹುದಾ? ಮಾಡ್ಕೊಂಡ್ರು ಕೂಡ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕೆಂಬುದಾಗಿ ನಾವು ಕಲ್ತ್ಕೊಳ್ಬೇಕಾಗಿದೆ. ಎರಡನೇದು, ವಿ ಗೆಟ್ ಅಫೆಂಡೆಡ್ ವೆನ್ ಸಮ್ವನ್ ಕರೆಕ್ಟ್ಸ್ ಅಸ್. ಯಾರಾದ್ರೂ ನಮ್ಮನ್ನ ಸರಿ ತಿದ್ದಬೇಕಂದ್ರೆ ನಮಗೆ ಮನಸ್ತಾಪ ಉಂಟಾಗುತ್ತೆ. ಯಾರಾದ್ರೂ ನಿಮಗೆ ಬಂದು ನೀವು ತಪ್ಪು ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ ಹೇಳಿದ್ರೆ ನಿಮಗೆ ಹೆಂಗೆ ಅನ್ಸುತ್ತೆ? ಥ್ಯಾಂಕ್ ಯು ಬ್ರದರ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತೀರಾ. ಅವ್ರ ಮೇಲೆ ಏನಾಗುತ್ತೆ, ಕೋಪ ಬರುತ್ತೆ. ಇಲ್ಲಿ ಯೇಸು ಸ್ವಾಮಿಯು ಯೂದ ಇಸ್ಕರಿಯೋತನ ತಪ್ಪನ್ನ ತಿದ್ದುತ್ತಾ ಇದ್ದಾನೆ. ನೀನು ಯೋಚನೆ ಮಾಡ್ತಾ ಇರೋದು ತಪ್ಪು, ನೀನು ಅನ್ಕೊಳ್ತಾ ಇರೋದು ತಪ್ಪು, ನೀನು ಹೇಳ್ತಾ ಇರೋದು ತಪ್ಪು, ಯುವರ್ ಪಾಯಿಂಟ್ ಆಫ್ ವ್ಯೂ ಇಸ್ ರಾಂಗ್ ಎಂಬುದಾಗಿ ಯೇಸು ಸ್ವಾಮಿ ಯೂದ ಇಸ್ಕರಿಯೋತ ತಪ್ಪನ್ನ ತಿದ್ದುತ್ತಾ ಇದ್ದಾರೆ. ನಾವು ಯಾವ ರೀತಿಯಾಗಿ ಇತರರು ನಮ್ಮ ತಪ್ಪುಗಳನ್ನ ತಿದ್ದಬೇಕಂದ್ರೆ ಹೌ ಡು ವಿ ರೆಸ್ಪಾಂಡ್ ಟು ಇಟ್, ಯಾವ ರೀತಿಯಾಗಿ ಅದರೊಟ್ಟಿಗೆ ನಾವು ಬಗೆಹರಿಸ್ತೇವೆ. ಗಂಡ ಹೆಂಡತಿಯ ತಪ್ಪನ್ನು ತಿದ್ದುವಾಗ, ಹೆಂಡತಿ ಗಂಡನ ತಪ್ಪನ್ನ ತಿದ್ದುವಾಗ, ತಂದೆ ತಾಯಿಗಳು ಮಕ್ಕಳ ತಪ್ಪನ್ನು ತಿದ್ದುವಾಗ, ಪಾಸ್ಟ್ ಆಗಿ ಸಭೆಯ ಜನರ ತಪ್ಪುಗಳನ್ನು ತಿದ್ದುವಾಗ ಹೌ ಡು ವಿ ರೆಸ್ಪಾಂಡ್? ಮನಸ್ತಾಪ ಮಾಡ್ಕೊಳ್ತಾ ಇದ್ದೀವಾ? ಯೋಚನೆ ಮಾಡಿ. ಥರ್ಡ್, ವಿ ಗೆಟ್ ಅಫೆಂಡೆಡ್ ವೆನ್ ಅದರ್ಸ್ ರಿಸೀವ್ ಅಪ್ರಿಸಿಯೇಷನ್. ಇತರರನ್ನ ನಾವು ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ನಮಗೇನಾಗುತ್ತೆ, ಮನಸ್ತಾಪ ಉಂಟಾಗುತ್ತೆ. ಅರೆ, ಆ ವ್ಯಕ್ತಿಯನ್ನ ಇವ್ರು ಗೌರವಿಸ್ತಾ ಇದ್ರಲ್ಲ, ಆ ವ್ಯಕ್ತಿಯನ್ನ ಹೊಗಳ್ತಾ ಇದಾರಲ್ಲ, ನನ್ನ ಬಗ್ಗೆ ಏನು ಹೇಳ್ತಾ ಇಲ್ವಲ್ಲ, ನನ್ನನ್ನೇನು ಅನ್ಕೊಳ್ತಾ ಇಲ್ವಲ್ಲ. ಇಲ್ಲಿ ಯೇಸು ಏನ್ ಮಾಡ್ತಾ ಇದಾರೆ, ಈ ಸ್ತ್ರೀಯನ್ನ ಹೊಗಳ್ತಾ ಇದಾರೆ, ಈಕೆ ಮಾಡ್ತಾ ಇರೋದು ಸರಿ ಅಂತ. ಅದನ್ನ ಯೂದ ಇಸ್ಕರಿಯೋತ ಒಪ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯೂದ ಇಸ್ಕರಿಯೋತ ಅನ್ಕೊಂಡ ಈಸ್ ಗಿವಿಂಗ್ ಮೋರ್ ಬ್ರಿಲಿಯಂಟ್ ಐಡಿಯಾ, ನಾನು ಒಳ್ಳೆ ಐಡಿಯಾ ಕೊಡ್ತಾ ಇದ್ದೇನೆ. ಅದು ಅನ್ಕೊಂಡ ಯೇಸು ಏನಾದ್ರು ಶಬಾಷ್ ಯೂದ, ನೀನ್ ಹೇಳ್ತಾರ ಸರಿ, ಇವ್ರು ಮಾಡ್ತಾ ಇರೋದು ವೇಸ್ಟ್, ಅದಕ್ಕೆ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ಯೂದ ಇಸ್ಕರಿಯೋತನ್ಗೆ ಖುಷಿ ಆಗ್ತಾ ಇತ್ತು. ಬಟ್ ಯಾವಾಗ ಯೂದ ಇಸ್ಕರಿಯೋತನ್ಗೆ ದೇವರು ಹೇಳಿದ್ರು, ಯಾವಾಗ ಯೇಸು ಸ್ವಾಮಿ ಈ ಹೆಂಗಸನ್ನ, ಯಾಕಂದ್ರೆ ಯೂದ ಇಸ್ಕರಿಯೋತ ಅನ್ಕೊಂಡ ಆಕೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಮೂರ್ಖತನ ಎಂಬುದಾಗಿ, ಇಟ್ ಇಸ್ ಫೂಲಿಶ್ ಆಕ್ಟ್. ಯೇಸು ಸ್ವಾಮಿ ಇವರನ್ನ ಅಪ್ರಿಷಿಯೇಟ್ ಮಾಡಿ ಆ ಹೆಂಗಸನ್ನ ಗದ್ದರಿಸ್ತಾರೆ ಎಂಬುದಾಗಿ ಇವನ್ ಅನ್ಕೊಂಡ. ಬಟ್ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆಕೆನ ಅಪ್ರಿಷಿಯೇಟ್ ಮಾಡಿ ಇವನ್ನ ಗದ್ದರಿಸಿದ್ರು. ಸೊ ಅಧಿಕಾರಿ ಏನಾಯ್ತು, ಮನಸ್ತಾಪ ಉಂಟಾಯ್ತು. ಸೊ ಐ ವಾಂಟ್ ಟು ಆಸ್ಕ್ ಯು, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೌ ಡು ಯು ರೆಸ್ಪಾಂಡ್ ವೆನ್ ಸಮನ್ ಎಲ್ಸ್ ಇಸ್ ಅಪ್ರಿಷಿಯೇಟೆಡ್? ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ಇತರರನ್ನ ಬೇರೆಯವರು ಅಪ್ರಿಷಿಯೇಟ್ ಮಾಡಿದಾಗ ನಿಮಗೆ ನೋವುಂಟಾಗತ್ತಾ, ಬೇಸರ ಉಂಟಾಗತ್ತಾ, ಬೇಜಾರಾಗತ್ತಾ? ಅಥವಾ ನೀವು ಕೂಡ ಅವ್ರ ಜೊತೆ ಸರಿ, ವಿಲ್ ಯು ಆಲ್ಸೋ ಜಾಯಿನ್ ಇನ್ ಅಪ್ರಿಷಿಯೇಟಿಂಗ್ ದಟ್ ಪರ್ಸನ್? ಅರ್ಥ ಆಗ್ತಾ ಇದೆಯಾ ಯಾಕೆ ನಮಗೆ ಮನಸ್ತಾಪ ಉಂಟಾಗುತ್ತೆ ಅಂತ? ಯಾಕೆ ನಮಗೆ ಮನಸ್ತಾಪ ಉಂಟಾಗುತ್ತೆ ಅಂದ್ರೆ, ಯಾವಾಗ ಜನರು ನಮ್ಮ ವಿಷಯಗಳಿಗೆ ಒಪ್ಕೊಳ್ಳೋದಿಲ್ವೋ ಆಗ ನಮಗೆ ಮನಸ್ತಾಪ ಉಂಟಾಗುತ್ತೆ. ಯಾವಾಗ ಜನರು ನಮ್ಮನ್ನ ತಿದ್ದುತ್ತಾರೋ ಆವಾಗ ನಮಗೆ ಮನಸ್ತಾಪ ಉಂಟಾಗುತ್ತೆ. ಯಾವಾಗ ಇತರರನ್ನ ಜನರು ಅಪ್ರಿಷಿಯೇಟ್ ಮಾಡ್ತಾರೋ ಆವಾಗ ನಮ್ಮ ಮನಸ್ತಾಪ ಉಂಟಾಗುತ್ತೆ. ಮನಸ್ತಾಪ ಉಂಟು ಮಾಡ್ಕೋಬೇಕಾ ಈ ವಿಷಯಗಳಿಗೋಸ್ಕರ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಈಗ ಕೆಲ ನಿಮಿಷಗಳು ಯೇಸು ಸ್ವಾಮಿಯು ಯಾವ ರೀತಿಯಾಗಿ ಈ ಮನಸ್ತಾಪ ಪಟ್ಟಂತ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ನಡ್ಕೊಂಡ್ರ ನೋಡೋಣ. ಓಕೆ, ಉದಾಹರಣೆಗೆ ನಮ್ಮ ಜೀವಿತದಲ್ಲಿ ನಿಮ್ಮಿಂದ ಯಾರಿಗೋ ಮನಸ್ತಾಪ ಉಂಟಾಗಿದೆ ಅಂದ್ರೆ ನೀವು ಆ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ನಡ್ಕೊಳ್ತೀರಾ? ಯೋಚನೆ ಮಾಡಿ. ಈಗ ನನ್ನಿಂದ ಸಿಸ್ಟರ್ಗೆ ಮನಸ್ತಾಪ ಉಂಟಾಗಿದೆ, ನಾನು ಆ ಸಿಸ್ಟರ್ ಬಗ್ಗೆ ಯಾವ ರೀತಿ ನಾನು ನಡ್ಕೊಳ್ತೇನೆ? ನಾನು ಅನ್ಕೋಬಹುದು, ಆಕೆ ಮನಸ್ತಾಪ ಪಟ್ಕೊಂಡ್ರೆ ದಟ್ ಈಸ್ ಅವರ್ ಪ್ರಾಬ್ಲಮ್, ನನಗೇನಾಗಬೇಕು? ನಾನು ಬೇಕಂತ ಮನಸ್ತಾಪ ಉಂಟು ಮಾಡಿಲ್ವಲ್ಲ. ಮನಸ್ತಾಪಗಳು ಬೇರೆ ರೀತಿ ಬರ್ತವೆ. ಕೆಲವು ಉದ್ದೇಶಪೂರ್ವಕವಾಗಿ ನಾವು ಮನಸ್ತಾಪ ಉಂಟು ಮಾಡಿಸ್ತೇವೆ, ಕೆಲವು ಉದ್ದೇಶಪೂರ್ವಕ ಅಲ್ಲದೆ ನಾವೇನು ಹೇಳ್ದವರು ಕೂಡ, ಅನ್ಕೊಳ್ದೆ ಹೋದ್ರು ಕೂಡ ಜನರ ಮನಸ್ತಾಪ ಪಟ್ಕೊಳ್ಳೋದು
ಅದು ಇರ್ತವೆ. there will be intentional offenses, unintentional offenses. we have to learn to handle how to handle both of this. ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮಿಂದ ಇತರರ ಮನಸ್ತಾಪ ಉಂಟಾದಾಗ ಅದು ಅವ್ರ ಪ್ರಾಬ್ಲಮ್. ಅವ್ರೇನು ಅನ್ಕೊಂಡ್ರೆ ನನಗೇನಾಗಬೇಕು, ನಾನೇನು ಮಾಡಿಲ್ಲ ಅನ್ಕೊಂಡು ಆ ರೀತಿ ಅನ್ಕೋಬೋದಾಗ್ತದೆ. ಯೇಸು ಸ್ವಾಮಿ ಮನಸ್ತಾಪ ಪಟ್ಟಂತ ಯೂದ ಇಸ್ಕರಿಯೋತನೊಟ್ಟಿಗೆ ಯಾವ ರೀತಿ ನಡ್ಕೊಂಡ್ರು ಗೊತ್ತಾ ನಿಮಗೆ? ಕೆಲವು ಗಂಟೆಗಳಾದ ನಂತರ ದೇವರಿಂದ ಅಪ್ಪರು ಮೇಲ್ಮಹಡಿಯಲ್ಲಿದ್ದಾರೆ. ಈಗ ಬೆಳಗ್ಗೆ ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕೂಡ ರೊಟ್ಟಿ ಮತ್ತೆ ದ್ರಾಕ್ಷಾರಸದಲ್ಲಿ ಪಾಲ್ಗೊಂಡ್ವಿ. ಅದು ಮೊದಲನೇ ಸತಿ ಅಲ್ಲಿ ನಡೆದಂತ ಸ್ಥಳ. ಅದು ಅಪ್ಪರ್ ರೂಮ್. ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರೆ, ಶಿಷ್ಯರಿಗೆ ಪ್ರತಿಯೊಬ್ಬರ ಪಾದಗಳನ್ನ ತೊಳಿತಾ ಇದ್ದಾರೆ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಎಲ್ಲ ವಿಷಯ ಹೋಗಕ್ಕೆ ಇಷ್ಟಪಡೋದಿಲ್ಲ. ಯೇಸು ಸ್ವಾಮಿ ಪ್ರತಿಯೊಬ್ಬರ ಶಿಷ್ಯರ ಪಾದಗಳನ್ನ ತೊಳಿತಾ ಇದ್ದಾರೆ. ಅಂದ್ರೆ ಯಾರ ಪಾದ ತೊಳೆದ್ರು ಅವರು? ಆ ಶಿಷ್ಯರಲ್ಲಿ ಒಬ್ರು ಯಾರಾಗಿದ್ದಾರೆ? ಯೂದ ಇಸ್ಕರಿಯೋತ ಈಸ್ ವಾಷಿಂಗ್ ದ ಫೀಟ್ ಆಫ್ ದ ಒನ್ ಹೂ ಹ್ಯಾಸ್ ಬಿನ್ ಅಫೆಂಡೆಡ್. ಯೇಸು ಸ್ವಾಮಿಗೆ ಗೊತ್ತು, ಈಗ ಆಲ್ರೆಡಿ ಆತನ ಹೋಗ್ಬಿಟ್ಟು ಪ್ಲಾನ್ ಹಾಕ್ಬಿಟ್ಟಿದ್ದಾನೆ ಹಿಡ್ಕೊಡಕ್ಕೆ ಅಂತ. ಆದರೂ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಆತನ ಪಾದಗಳನ್ನ ತೊಳಿತಿದ್ದಾರೆ. ವಾಹ್, ಅದನ್ನ ಹೇಗಾದ್ರೂ ಹೋಗ್ಲಿ, ನಾಶ ಆಗಿ ಹೋಗ್ಲಿ, ಆತನ ಏನ್ ಅನ್ಕೊಂಡ್ರೆ ಅದು ಅವ್ರ ಪ್ರಾಬ್ಲಮ್ ಅಂತ ಯೇಸು ಸ್ವಾಮಿ ಅನ್ಕೊಂಡಿಲ್ಲ. ಈಸ್ ವಾಷಿಂಗ್ the feet of his own disciple who had already decided to betray him. ನಾವು ಮನಸ್ತಾಪಗಳು ಪಟ್ಟಾಗ ಯಾವ ರೀತಿ ವ್ಯವಹರಿಸ್ಬೇಕು ನೋಡಿ. ಇಸ್ ಎ ವೆರಿ ಕಾಮನ್ ಆಗಿ ಅನುಭವಿಸುವಂತ ವಿಷಯಗಳು. ಬಟ್ ನಾವು ಯಾವ ರೀತಿ ಅಂದ್ರೆ ಸಭೆಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ಯೇಸು ಸ್ವಾಮಿ ಅಂತ ನೋಡಿ ಕರಿಬಹುದು, ಬೈಬಲ್ ಓದ್ಬೋದು, ಎಲ್ಲ ಮಾಡ್ಬೋದು. ಬಟ್ ಕೆಲವರ ಮೇಲ್ ಕಂಡ್ರೆ ಕೋಪ, ಬೇಸರ, ಅವ್ರ ಕಂಡ್ರೆ ಆಗಲ್ಲ, ನೋವುಂಟಾಗಿದೆ ಅಂತ ಜೀವಿತವನ್ನ ಜೀವಿಸೋದಕ್ಕೆ ಯೇಸು ಸ್ವಾಮಿ ಕರೆದಿಲ್ಲ ಪ್ರಿಯರೇ. ಎಲ್ಲರನ್ನು ಕೂಡ ಕ್ಷಮಿಸಿ, ಎಲ್ಲರನ್ನು ಕೂಡ ಪ್ರೀತಿ, ಗೌರವ ಹಾಗೂ ಒಳ್ಳೆಯ ವಿನಯದಿಂದ ನಡೆದುಕೊಳ್ಳೋದಕ್ಕೆ ದೇವರು ನಮ್ಮನ್ನ ಕರೆದಿರುವ ಆತನಾಗಿದ್ದಾನೆ. ಸೊ ನಾವೇನ್ ಮಾಡ್ಬೇಕು? ಇವತ್ತು ನಮ್ಮಿಂದ ಇತರಿಗೆ ಮನಸ್ತಾಪ ಉಂಟಾಗಿದ್ರೆ ಅವರೊಟ್ಟಿಗೆ ನಾವೇನ್ ಮಾಡ್ಬೇಕು? ಅವರ ಪಾದಗಳನ್ನ ತೊಳಿಬೇಕು. ತೊಳಿತೀರಾ? ನಿಜವಾಗ್ಲೂ ನೀರು ತಗೊಂಡೋಗಿ ಬಕೆಟ್ ತಗೊಂಡೋಗಿ ತೊಳಿರಿ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಸಮಾನವಾಗಿರುವಂತಹ ಕಾರ್ಯಗಳನ್ನ ಮಾಡ್ಬೋದು. ಅಂದ್ರೆ ಯಾವ ರೀತಿಯಾಗಿ? ಬ್ರದರ್, ಸಿಸ್ಟರ್, ಐ ಸ್ಟಿಲ್ ಲವ್ ಯು. ಆ ವ್ಯಕ್ತಿಗೆ ನಾನು ಇನ್ನೂ ನಿನ್ನನ್ನು ಪ್ರೀತಿಸ್ತೇನೆ ಅಂತ ತೋರ್ಪಡಿಸುವ ಮಾತುಗಳನ್ನ, ಕಾರ್ಯಗಳನ್ನ ನಾವು ಮಾಡ್ಬೇಕಾಗಿದೆ. ಆ ವ್ಯಕ್ತಿ ನಮ್ಮಿಂದ ನೋವು ಉಂಟಾಗಿರ್ಬೋದು. ಆ ವ್ಯಕ್ತಿಗೆ ನಮಗ್ ಗೊತ್ತು ಆ ವ್ಯಕ್ತಿಗೆ ನಮ್ಮಿಂದ ನೋವು ಉಂಟಾಗಿದೆ ಅಂತ. ಹೌದು, ಉದ್ದೇಶಪೂರ್ವಕವಾಗಿ ನಾವು ಮಾಡಿಲ್ಲ, ಆದ್ರೂ ಕೂಡ ನಮಗ್ ಗೊತ್ತು ಈ ವ್ಯಕ್ತಿಗೆ ನನ್ನ ಮೇಲಿದೆ ಸ್ವಲ್ಪ ನೋವು ಉಂಟಾಗಿದೆ, ಮನಸ್ತಾಪ ಉಂಟಾಗಿದೆ ಅಂದಾಗ ನಾವು ಯಾವ ರೀತಿಯ ವ್ಯಕ್ತಿಗಳು ನಡ್ಕೋಬೇಕಂದ್ರೆ, ವಿ ಶುಡ್ ಗೋ ಅಂಡ್ ಮೇಕ್ ದಟ್ ಪರ್ಸನ್ ನೋ ಸ್ಟಿಲ್ ಐ ಲವ್ ಯು, ನಾನು ಇನ್ನೂ ಕೂಡ ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ. ಎರಡನೇದು, ಐ ವಿಲ್ ಟ್ರೀಟ್ ಯು ದ ಸೇಮ್ ವೇ. ಮುಂಚೆ ಯಾವ ರೀತಿಯಾಗಿ ನಿನ್ನೊಟ್ಟಿಗೆ ನಾನು ನಡ್ಕೊಳ್ತಾ ಇದ್ದೀನೋ ಈಗಲೂ ಕೂಡ ಅದೇ ರೀತಿ ನಾನು ನಡ್ಕೊಳ್ತೇನೆ. ಈ ಒಂದು ಸಂಗತಿ ವಿಷಯ ನಡೆದ ಮೇಲೆ ನಾನು ನಿನ್ನ ಬೇರೆ ರೀತಿ ನೋಡೋದಿಲ್ಲ. ಐ ವಿಲ್ ಸ್ಟಿಲ್ ರೆಸ್ಪೆಕ್ಟ್ ಯು, ನಾನು ಈಗಲೂ ಕೂಡ ನಿನ್ನ ಗೌರವಿಸ್ತೇನೆ. ಯೇಸು ಸ್ವಾಮಿ ತನ್ನ ಶಿಷ್ಯನ ಪಾದಗಳನ್ನ ತೊಳಿಬೇಕಂದ್ರೆ ಆತನ ಸ್ಥಾನವನ್ನ ಆತನಿಗಿಂತ ಮೇಲಿಡ್ತಾ ಇದ್ದ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಕನ್ಸಿಡರ್ ಅದರ್ಸ್ ಬೆಟರ್ ದ್ಯಾನ್ ಯೋರ್ ಸೆಲ್ಫ್. ನಿಮಗಿಂತ ಬೇರೆಯವರನ್ನ ಮಹನೀಯರೆಂಬುದಾಗಿ ನೀವು ಭಾವಿಸ್ಬೇಕೆಂಬುದಾಗಿ. ಯೇಸು ಕ್ರಿಸ್ತನು ತನ್ನ ಶಿಷ್ಯನನ್ನ ಆತನಿಗಿಂತ ಮೇಲಿನ ಸ್ಥಾನದಲ್ಲಿ ನಾವು ಇಡುವುದನ್ನು ನೋಡ್ತಿದ್ದೇವೆ. ಐ ವಿಲ್ ನಾಟ್ ಶೋ ಡಿಸ್ಕ್ರಿಮಿನೇಷನ್. ಈ 11 ಜನ ಶಿಷ್ಯರ ಪಾದಗಳನ್ನು ತೊಳೆದು ಯೂದ ಇಸ್ಕರಿಯೋತ ಬಂದಾಗ ಯೇಸು ಸ್ವಾಮಿ ಬಕೆಟ್ ಟೋಲ್ ಇಟ್ಕೊಂಡು ಓಡೋಗಿಲ್ಲ, ಇನ್ ಕಾಲ ನಾನು ತೊಳೆಯಲ್ಲ ಅಂತ, ನನಗೆ ಗೊತ್ತು ಇವನೇನ್ ಮಾಡಿದಾನೆ ಅಂತ. ಜೀಸಸ್ ಸ್ಟಿಲ್ ವಾಶ್ ದ ಫೀಟ್ ಆಫ್ ದಟ್ ಡಿಸೈಪಲ್. ಅಂದ್ರೆ ಬೇರೆಯವರಿಗೂ ಆತನಿಗೂ ಯೇಸು ಸ್ವಾಮಿ ಯಾವುದೇ ತಾರತಮ್ಯ, ಯಾವುದೇ ಭೇದ ಭಾವ ತೋರಿಸಿಲ್ಲ. ನಾವು ನಮ್ಮ ಸಂಬಂಧಗಳಲ್ಲಿ ನಮ್ಮಿಂದ ಇತರಿಗೆ ನೋವಾಗಿರುವಾಗ, ಮನಸ್ತಾಪ ಉಂಟಾಗಿರುವಾಗ ಅವರಿಗೂ ಬೇರೆಯವರ ಬಗ್ಗೆ ನಾವು ತಾರತಮ್ಯ ತೋರಿಸೋರಾಗಿರ್ಬೋದು. ಕೆಲವರೊಟ್ಟಿಗೆ ತುಂಬಾ ಕ್ಲೋಸ್ ಆಗ್ಬಿಡೋದು, ಕೆಲವರನ್ನ ದೂರ ಇಡೋದು. ಸ್ಪೆಷಲಿ ಯಾರೊಟ್ಟಿಗೆ ಮನಸ್ತಾಪ ಉಂಟಾಗಿರುತ್ತೋ ಅವ್ರ ಕಣ್ಮುಂದೆನೆ ಬೇಕಂತಾನೆ ಇತರ ಮುಂದೆ ಕ್ಲೋಸ್ ಆಗೋದು, ಅವ್ರನ್ನೂ ಉಂಟು ಮಾಡಿಸೋದಕ್ಕೋಸ್ಕರ. ನೀವೆಲ್ಲ ಆ ರೀತಿ ಎಲ್ಲ ಮಾಡಲ್ಲ ಅಲ್ಲ? ನೀವೆಲ್ಲ ತುಂಬಾ ಒಳ್ಳೆ ಜನರಾಗಿ ಕಾಣ್ತಾ ಇದ್ರೆ. ಇಟ್ಸ್ ರಾಂಗ್ ಮೆಸೇಜ್ ಟು ದ ರಾಂಗ್ ಗ್ರೂಪ್ ಆಫ್ ಪೀಪಲ್. ಆಲ್ರೈಟ್. ಸೊ ಈ ಎಲ್ಲ ವಿಷಯಗಳಿಗೋಸ್ಕರ ನಾವು ಯೇಸು ಸ್ವಾಮಿಯ ಇಂದ ನಾವು ಪಾಠ ಕಲ್ತ್ಕೊಳ್ಬೇಕಾಗಿದೆ. ಯಾವ ರೀತಿಯಾಗಿ ನಮ್ಮಿಂದ ಇತರಿಗೆ ಮನಸ್ತಾಪ ಉಂಟಾಗಿದ್ರೆ ನಾವು ಯಾವ ರೀತಿ ಅವರೊಟ್ಟಿಗೆ ವ್ಯವಹರಿಸಬೇಕೆಂಬುದಾಗಿ. ಎರಡನೇದು, ಜೀಸಸ್ ರಿಲೇಟ್ಸ್ ಟು ದಿಸ್ ಅಫೆಂಡೆಡ್ ಒನ್ ಆಸ್ ಹಿಸ್ ಫ್ರೆಂಡ್. ಕೆಲವು ಗಂಟೆಗಳಾದ ನಂತರ ಯೂದ ಇಸ್ಕರಿಯೋತನು ಬರ್ತಾ ಇದ್ದಾನೆ ಯೇಸು ಸ್ವಾಮಿ ಬಳಿಗೆ. ಆತನಿಗೆ ಮುತ್ತು ಕೊಟ್ಟು ಆತನನ್ನ
ಹಿಡಿದುಕೊಳ್ಳೋದಕ್ಕೋಸ್ಕರ. ಆಗ ಯೂದ ಇಸ್ಕರಿಯೋತನು ಯೇಸು ಸ್ವಾಮಿ ಬಳಿಗೆ ಬರ್ಬೇಕಂದ್ರೆ ಮತ್ತೇನು ಬಸವರ್ತಿ 26ನೇ ಅಧ್ಯಾಯದಲ್ಲಿದೆ. ಆತನ ನೋಡಿ ಏನಂತ ಕರೀತಾ ಇದ್ದಾನೆ ಗೊತ್ತಾ? ಲೇ ವಂಚಕನೇ ಅಂತ ಕರೆದಿಲ್ಲ. ನನಗೆ ಗೊತ್ತು ನೀನು ಏನ್ ಮಾಡಕ್ ಬಂದಿದ್ಯಾ ಅಂತ ಆ ರೀತಿ ಹೇಳಿಲ್ಲ. ಜೀಸಸ್ ಇಸ್ ಕಾಲಿಂಗ್ ಹಿಮ್ ಫ್ರೆಂಡ್. ಫ್ರೆಂಡ್, ಕಮ್ ಡೂ ವಾಟ್ ಯು ಇಂಟೆಂಡೆಡ್ ಟು ಡೂ. ಅಲ್ಲಿ ಬಂದಾಗ ಯೂದ ಇಸ್ಕರಿಯೋತನ ಕಾಣ್ಬೇಕಂದ್ರೆ ಯಾಕೆ ಮುತ್ತು ಕೊಡಕ್ ಬರ್ತಾ ಇರೋದು ಯೇಸು ಸ್ವಾಮಿಗೆ ಗೊತ್ತು. ಬಟ್ ಸ್ಟಿಲ್ ಜೀಸಸ್ ಕಾಲ್ಸ್ ಹಿಮ್ ಫ್ರೆಂಡ್. ವಾವ್, ಯೋಚನೆ ಮಾಡಿ ನೋಡಿ. ನಾವು ಜನರು ನಮ್ಮನ್ನ ನೋವು ಕೊಡ್ತಾ ಇರ್ಬೋದು, ಬೇಸರ ಉಂಟು ಮಾಡ್ತಾ ಇರ್ಬೋದು, ಯಾವ ರೀತಿ ಅವ್ರನ್ನ ನಾವು ಕಾಣ್ತಾ ಇದ್ದೇವೆ? ನಾವು ಅವರನ್ನ ಅದೇ ದ್ವೇಷದಿಂದ ಮೂಯಿಗೆ ಮೂಯಿ, ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ನಾವು ವ್ಯವಹರಿಸ್ತಾ ಇದ್ದೀವ? ಅಥವಾ ಯೇಸುವಿನ ಹಾಗೆ, ಯೇಸುವಿನ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವ ನಾವು ಯೇಸುವಿನ ಹಾಗೆ ನಾವು ವ್ಯವಹರಿಸ್ತಾ ಇದ್ದೇವೆ ಎಂಬುದಾಗಿ ಕಲ್ತ್ಕೊಳ್ಬೇಕು. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ವಿ ಮಸ್ಟ್ ನಾಟ್ ಟ್ರೀಟ್ ಪೀಪಲ್ ಆಸ್ ದೇ ಆರ್, ಬಟ್ ವಿ ಮಸ್ಟ್ ಟ್ರೀಟ್ ಪೀಪಲ್ ಹೂ ವಿ ಆರ್, ಬೇಸ್ಡ್ ಆನ್ ಹೂ ವಿ ಆರ್. ನಾವು ಜನರಲ್ಲಿ ಯಾವ ರೀತಿ ವ್ಯವಹರಿಸ್ಬೇಕಂದ್ರೆ ಅವ್ರೇನಾಗಿದ್ದಾರೋ ಅವರಿಗೆ ತಕ್ಕ ಹಾಗೆ ನಾವು ನಡ್ಕೊಳ್ಳೋದಲ್ಲ. ನಾವು ನಮ್ಮ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಡ್ಕೊಳ್ಬೇಕು. ಅರ್ಥ? ಇತರರು ನಿಮ್ಮ ಮೇಲೆ ಗಾಸಿಪ್ ಮಾಡ್ತಾ ಇದ್ರೆ, ಚಾಡಿ ಹೇಳ್ತಾ ಇದ್ರೆ, ನೀವೇನ್ ಮಾಡ್ಬೇಕು? ನೀವು ಅವ್ರ ಬಗ್ಗೆ ಚಾಡಿ ಹೇಳಿ ಗಾಸಿಪ್ ಮಾಡಿದ್ರೆ ನೀವೇನಾಗ್ತೀರಾ? ಯು ಆಲ್ಸೋ ಬಿಕಮ್ ಎ ಗಾಸಿಪರ್. ಇತರರನ್ನ ನೀವು ಇಗ್ನೋರ್ ಮಾಡ್ತಾ ಇದ್ರು, ಯಾರೋ ನಿಮ್ಮನ್ನ ಇಗ್ನೋರ್ ಮಾಡಿದ್ರು, ನೀವು ಅವ್ರನ್ನ ಇಗ್ನೋರ್ ಮಾಡಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಯು ಆರ್ ಆಲ್ಸೋ ಬಿಕಮಿಂಗ್ ದಟ್ ಪರ್ಸನ್. ನೀವು ಕೂಡ ಯು ಆರ್ ಬಿಕಮಿಂಗ್ ಎ ಮೀನ್ ಪರ್ಸನ್. ಇನ್ನೊಬ್ಬರು ನಿಮ್ಗೆ ಗೌರವ ಕೊಟ್ಟಿಲ್ಲ, ನೀವು ಅವ್ರಿಗೆ ಗೌರವ ಕೊಡೋದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಗೌರವ ತೋರಿಸುವಂತ ವ್ಯಕ್ತಿ ಆಗ್ತಾ ಇದ್ದೀರಾ. ಯಾರೋ ನಿಮ್ ಬಗ್ಗೆ ತಪ್ಪಾದ ತಮಾಷೆ ಮಾಡಿದ್ರು, ನೀವು ಅವ್ರ ಕಾಲು ಎಳೆದ್ರಿ, ಆಗ ನೀವೇನಾಗ್ತಾ ಇದ್ದೀರಾ? ನೀವು ಕೂಡ ಆ ವ್ಯಕ್ತಿ ಹಾಗೆ ಆಗ್ತಾ ಇದ್ದೀರಾ. ಯಾರೋ ನಿಮ್ ಬಗ್ಗೆ ಬಹಳ ಕೋಪವಾಗಿ ಮಾತಾಡ್ಬಿಟ್ರು, ನೀವು ಕೋಪ ಮಾತಾಡಿದ್ರೆ ಏನಾಗ್ತಾ ಇದ್ದೀರಾ? ನೀವು ಕೋಪಿಷ್ಠರಾಗ್ತಾ ಇದ್ದೀರಾ. ಯಾರೋ ನಿಮ್ ಬಗ್ಗೆ ಸುಳ್ಳು ಹೇಳಿದ್ರು, ನೀವು ಅವ್ರ ಬಗ್ಗೆ ಸುಳ್ಳು ಹೇಳಿದ್ರೆ ಏನಾಗ್ತಾ ಇದ್ದೀರಾ? ನೀವು ಸುಳ್ಳುಗಾರ ಆಗ್ತಾ ಇದ್ದೀರಾ. ಅರ್ಥ ಆಗ್ತಾ ಇದೆಯಾ? ನೀವು ಇತರರನ್ನ ಅವರಿಗೆ ತಕ್ಕ ಹಾಗೆ ನಡ್ಕೊಂಡ್ರೆ ನೀವು ಕೂಡ ಅವರ ಹಾಗೆ ಆಗ್ತಾ ಇದ್ದೀರಾ. ಬಟ್ ನಿಮಗೆ ನೋಯಿಸುವರಂತನ್ನ, ನಿಮ್ಮ ಮೇಲೆ ಕೋಪ ಪಡುವಂತರನ್ನ, ನಮ್ಮ ಮೇಲೆ ಚಾಡಿ ಹೇಳುವಂಥವ್ರನ್ನ, ನಮ್ಮ ಮೇಲೆ ಸುಳ್ಳು ಹೇಳುವಂಥವ್ರನ್ನ, ನಮಗೆ ಗೌರವ ತೋರಿಸಿದಂಥ ಜನರನ್ನ ಅವರಿಗೂ ಕೂಡ ನೀವು ಪ್ರೀತಿ, ಗೌರವ, ಒಂದು ಮರ್ಯಾದೆಯಿಂದ ನಡ್ಕೊಳ್ಳುವಾಗ ಹೂ ನೋಸ್, ನಿಮ್ಮ ಮುಖಾಂತರ ದೇವರ ಪ್ರೀತಿ ಆ ಜನರು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದು ಯಾವತ್ತೂ ನಾವು ಅರ್ಥ ಮಾಡ್ಕೊಳ್ಬೇಕು. ಇತರ ನಮ್ಮ ಮನಸ್ತಾಪ ಉಂಟು ಮಾಡಿದಾಗ ನಾವು ಕೂಡ ಆ ವ್ಯಕ್ತಿಯನ್ನ ಮನಸ್ತಾಪ ಮಾಡೋದಲ್ಲ, ಆದ್ರೆ ಯೇಸುವಿನ ಹಾಗೆ ಯಾವ ರೀತಿ ತನ್ನ ಶಿಷ್ಯನ ಪಾದಗಳನ್ನು ತೊಳೆದನೋ ಆ ರೀತಿ ನಾವು ಕೂಡ ಇತರರನ್ನ ಗೌರವಿಸುವಂತ ಆಗಿರ್ಬೇಕು. ಆಗ ಇತರರನ್ನ ಅವ್ರೇನ್ ಮಾಡ್ತಾ ಇದ್ರು ಅವರಿಗೆ ತಕ್ಕ ಹಾಗೆ ನಾವು ನಡ್ಕೊಳ್ಳೋದಲ್ಲ, ನಮ್ಮ ಒಂದು ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಬೇಕಾಗಿದೆ. ವಿ ಮಸ್ಟ್ ಆಲ್ವೇಸ್ ಟ್ರೀಟ್ ಪೀಪಲ್ ಬೇಸ್ಡ್ ಆನ್ ಹೂ ವಿ ಆರ್, ನಾಟ್ ಆನ್ ಹೂ ದೇ ಆರ್. ಹಾಲೆಲೂಯಾ, ಹಾಲೆಲೂಯಾ. ಎರಡೇ ಒಂದು ಘಟನೆ ಇದೆ, ಫುಲ್ ಹೇಳಕ್ಕೆ ನಾನು ಸಮಯ ಇಲ್ಲ, ಬಟ್ ಹೇಳ್ತೇನೆ ಕೆಲವು ಸಂಕ್ಷಿಪ್ತವಾಗಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 18ರಿಂದ 28ನೇ ವಾಕ್ಯ. ಓದೋದಕ್ಕೆ ಸಮಯ ಇಲ್ಲ. ಇದು ಒಂದು ಒಳ್ಳೆಯ ಸನ್ನಿವೇಶ. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬೇಸರಗೊಂಡಿದ್ದಾನೆ ಯೇಸುವಿನ ಮೇಲೆ. ಯೇಸುವಿನ ಮೇಲೆ ಬೇಸರ ಪಡ್ಕೊಂಡಿದ್ದ ಜನರು ಇದ್ದಾರೆ ಅಂದಮೇಲೆ ನಮ್ಮ ಮೇಲೆ ಜನರು ಬೇಸರಗೊಳ್ದಿರಕ್ಕೆ ಸಾಧ್ಯನಾ? ನಮ್ಮಿಂದ ಇತರರಿಗೆ ಮನಸ್ತಾಪ ಆಗದಿರಕ್ಕೆ ಸಾಧ್ಯನಾ? ಖಂಡಿತವಾಗದು. ಯೇಸು ಸ್ವಾಮಿ ಮೇಲೆ ಮನಸ್ತಾಪ ಪಡ್ಕೊಂಡ್ರು ಜನರು ಅಂದ್ರೆ ಖಂಡಿತವಾಗಿಯೂ ನಮ್ಮ ಮೇಲೆ ಕೂಡ ಜನರಿಗೆ ಬೇಸರ ಆಗೇ ಆಗುತ್ತೆ. ಎರಡನೇದು, ಈ ಒಂದು ಅಧ್ಯಾಯದಲ್ಲಿ ಯಾರು ಕೂಡ ಬೇಸರ ಪಡ್ಕೊಳ್ತಾ ಇರೋದು? ಸ್ನಾನಿಕನಾದ ಯೋಹಾನನು. ಸ್ನಾನಿಕನಾದ ಯೋಹಾನನ್ ಯಾರು ಗೊತ್ತಾ? ಎಲ್ಲರಿಗಿಂತ ದೊಡ್ಡ ಪ್ರವಾದಿ ಆತನು, ಅಭಿಷೇಕ ಹೊಂದಿರತಕ್ಕಂಥ ವ್ಯಕ್ತಿ. ಇಸ್ ಅ ಗ್ರೇಟ್ ಮ್ಯಾನ್, ಆತ್ಮಿಕವಾದಂಥ ವ್ಯಕ್ತಿ, ಪ್ರಾರ್ಥನೆ ಪೂರ್ವಕವಾದಂಥ ವ್ಯಕ್ತಿ. ಸ್ನಾನಿಕನಾದ ಯೋಹಾನನೇ ಯೇಸು ಸ್ವಾಮಿಯ ಮೇಲೆ ಮನಸ್ತಾಪ ಉಂಟಾಯ್ತಂದ್ರೆ ನಾವು ಎಷ್ಟೇ ಸ್ಪಿರಿಚುವಲ್ ಆಗಿದ್ರು, ಎಷ್ಟೇ ಬೈಬಲ್ ಓದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಅಫೆನ್ಸಸ್, ಮನಸ್ತಾಪಗಳು ಉಂಟಾಗೇ ಆಗ್ತವೆ. ಅದಕ್ಕೆ ಸ್ನಾನಿಕನಾದ ಯೋಹಾನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ಶಿಷ್ಯರನ್ನ ಕಳಿಸ್ತಾ ಇದ್ದಾನೆ ಯೇಸು ಸ್ವಾಮಿ ಬಳಿಗೆ. ಸ್ನಾನಿಕನಾದ ಯೋಹಾನ ಈ ಟೈಮಲ್ಲಿ ಜೈಲಲ್ಲಿದ್ದಾನೆ. ಹೇರೋದ ಅರಸನನ್ನ, ಸ್ನಾನಿಕನ ಯೋಹಾನನ್ನ ಜೈಲಲ್ಲಿ ಹಾಕ್ಬಿಟ್ಟಿದ್ದಾನೆ. ಆ ಜೈಲಲ್ಲಿದ್ದಾಗ ಯೋಹಾನನು ತನ್ನ ಶಿಷ್ಯರನ್ನ ಕರೆದು ಯೇಸು ಸ್ವಾಮಿ ಬಳಿಗೆ ಕಳಿಸ್ತಾ ಇದ್ದಾನೆ. ಏನಂತ? ಹೋಗಿ ಯೇಸು ಸ್ವಾಮಿಯನ್ನ ಕೇಳು, ಬರಬೇಕಾಗಿರುವನ ನೀನೋ ಅಥವಾ ಇನ್ನೊಬ್ರು ಯಾರು ಇದ್ದಾರೋ? ಅದಕ್ಕೆ ಅನುಮಾನ ಉಂಟಾಗ್ಬಿಟ್ಟಿದೆ. ಯೇಸು ಸ್ವಾಮಿ ಬರಬೇಕಾದ ರಕ್ಷಕನ ಅಥವಾ ಇನ್ನೊಬ್ರು ಯಾರು ಇದ್ದಾರಾ ಎಂಬುದಾಗಿ ಅದಕ್ಕೆ ಅನುಮಾನ ಉಂಟಾಗಿದೆ, ಸಂಶಯ ಉಂಟಾಗಿದೆ.
ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಲುಕ್ 7:23 ಅಲ್ಲಿ, ಅಂಡ್ ಬ್ಲೆಸ್ಸೆಡ್ ಈಸ್ ದ ಒನ್ ಹೂ ಇಸ್ ನಾಟ್ ಅಫೆಂಡೆಡ್ ಬೈ ಮೀ. ನನ್ನ ವಿಷಯದಲ್ಲಿ ಯಾರು ಸಂಶಯ ಪಡೋದಿಲ್ಲವೋ ಅವರು ಧನ್ಯರೆಂಬುದಾಗಿ. ಇವತ್ತು ಕೂಡ ಅನೇಕರು ಯೇಸುವಿನ ವಿಷಯದಲ್ಲಿ ಗೆಟ್ ಅಫೆಂಡೆಡ್. ಆತನ ಮಾತುಗಳಿಗೆ, ಆತನ ಒಂದು ಜೀವಿತ ವಿಚಾರಗಳಿಗೆ ಮೆನಿ ಪೀಪಲ್ ಗೆಟ್ ಅಫೆಂಡೆಡ್ ವಿತ್ ಜೀಸಸ್. ಇಲ್ಲಿ ಸ್ನಾನಿಕನಾದ ಯೋಹನನು ಕೂಡ ಯೇಸುವಿನ ಮೇಲೆ ಅಫೆನ್ಸ್ ಉಂಟಾಗಿದೆ. ಯೇಸು ಯಾವ ರೀತಿ ಈ ವ್ಯಕ್ತಿಯನ್ನ, ಸ್ನಾನಿಕದ ಯೋಹಾನನ್ ಯಾರು? ಯೇಸು ಸ್ವಾಮಿಯನ್ನ ಈತನೇ ರಕ್ಷಕನೆಂಬುದಾಗಿ ಎಲ್ಲರಿಗೂ ಕೂಡ ಪ್ರಕಟಿಸಿದಂಥ ವ್ಯಕ್ತಿ. ಕೆಲವು ವರ್ಷಗಳ ಹಿಂದೆ ಸ್ನಾನಿಕನಾದ ಯೋಹಾನು ಯೇಸುವನ್ನ ನೋಡಿ ಈ ಪಬ್ಲಿಕ್ಲಿ ಡಿಕ್ಲೇರ್ಡ್, ಬಿಹೋಲ್ಡ್ ಈಸ್ ದ ಲ್ಯಾಂಬ್ ಆಫ್ ಗಾಡ್ ಹೂ ಹ್ಯಾಸ್ ಕಮ್ ಟು ಕ್ಯಾರಿ ದ ಸಿನ್ಸ್ ಆಫ್ ದ ಓಲ್ಡ್ ವರ್ಲ್ಡ್. ಈಗೋ ದೇವರ ಕುರಿಮರಿ ಆತನು ಈ ಲೋಕದ ಪಾಪವೆಲ್ಲ ಕೂಡ ಹೊರುವುದಕ್ಕೆ ಬಂದಿರೋ ವ್ಯಕ್ತಿ ಎಂಬುದಾಗಿ ಹೇಳಿದ್ಯಾರು? ಸ್ನಾನಿಕನಾದ ಯೋಹಾನನು. ಈಗ ಅದೇ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಬರಬೇಕಾಗಿರೋನ ನೀನೋ ಅಥವಾ ಇನ್ನೊಬ್ಬನೆಂಬುದಾಗಿ ಸಂಶಯ ಪಡ್ತಾ ಇದ್ದಾನೆ. ಸೊ ಆತನಿಗೆ, ಸ್ನಾನಿಕನಾದ ಯೋಹಾನನಿಗೆ ಯಾಕೆ ಈ ರೀತಿಯಾಗಿ ಸಂಶಯ ಉಂಟಾಯಿತು? ಯಾಕೆ ಮನಸ್ತಾಪ ಉಂಟಾಯಿತು? ಬಿಕಾಸ್ ಜೀಸಸ್ ಫೇಲ್ಡ್ ಟು ಮೀಟ್ ದ ಎಕ್ಸ್ಪೆಕ್ಟೇಷನ್ ಆಫ್ ಜಾನ್. ಯಾವಾಗ ಜನರ ಎಕ್ಸ್ಪೆಕ್ಟೇಷನ್ಸ್ನ ನಾವು ಫುಲ್ಫಿಲ್ ಮಾಡೋದಿಲ್ವೋ, ಪೀಪಲ್ ಗೆಟ್ ಅಫೆಂಡೆಡ್. ಯಾವಾಗ ನಾವು ಜನರ ಎಕ್ಸ್ಪೆಕ್ಟೇಷನ್ಸ್ನ ಪೂರೈಸೋದಿಲ್ವೋ ಅಥವಾ ಬೇರೆಯವರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಪೂರೈಸಲಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ? ನಮಗೆ ಮನಸ್ತಾಪ ಉಂಟಾಗುತ್ತೆ. ಯೋಹನನ್ ಅನ್ಕೊಂಡಿರ್ಬೋದು ಜೈಲಿರ್ಬೇಕಂದ್ರೆ ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡ್ತಾ ಇದೆ. ಕುರುಡರಿಗೆ ಕಣ್ಣು ಕೊಡ್ತಾ ಇದ್ದಾನೆ, ಕುಂಟ್ರಿಗೆ ಕಾಲು ಕೊಡ್ತಾ ಇದ್ದಾನೆ, ಕುಷ್ಠರೋಗಿಗಳನ್ನ ವಾಸಿ ಮಾಡ್ತಾ ಇದ್ದಾನೆ, ಸತ್ತವ್ರನ್ನ ಎಬ್ಬಿಸ್ತಾ ಇದ್ದಾನೆ. ನಾನು ಜೈಲಲ್ಲಿ ಇದ್ದೀನಿ, ಅದು ಹೆಡ್ಲೈನ್ಸ್ ಆವತ್ತು ಆ ದಿನಗಳಲ್ಲಿ. ಸ್ನಾನಿಕನಾದ ಯೋಹಾನನು ಇಸ್ ಎ ಬಿಗ್ ಪ್ರಾಫಿಟ್. ಎಲ್ಲರೂ, ಸಾವಿರಾರು ಜನರು ಆತನ ಹಿಂಬಾಲಿಸತಕ್ಕಂಥ ಮಹಾ ವ್ಯಕ್ತಿ. ಆತನ ಜೈಲಲ್ಲಿ ಇದ್ದಾನೆ ಅಂದ್ರೆ ದಟ್ ವಿಲ್ ಬಿ ಎ ಫ್ಲಾಶ್ ನ್ಯೂಸ್, ಹೆಡ್ಲೈನ್ಸ್. ಸೊ ಯೇಸು ಸ್ವಾಮಿ ಕೂಡ ಗೊತ್ತಿತ್ತು ಯೋಹಾನನ್ ಎಲ್ಲಿದ್ದಾನೆ ಎಂಬುದಾಗಿ, ಜೈಲಲ್ಲಿ ಇದ್ದಾನೆ ಎಂಬುದಾಗಿ. ಸೊ ಯೋಹಾನನ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು? ಯೇಸು ಸ್ವಾಮಿ ಬಂದು ಒಂದು ಅದ್ಭುತವನ್ನ ಮಾಡಿ ಜೈಲಿಂದ ಬಿಡಿಸ್ಕೊಂಡು ಹೋಗ್ತಾನೆ. ಅದಿಲ್ಲ ಅಂದ್ರೆ ಬಿಡಿ, ಅಟ್ಲೀಸ್ಟ್ ನಾನು ನೋಡಕ್ಕಾದ್ರೂ ಬರ್ತಾನೆ ಅಂತ ಅನ್ಕೊಂಡಿದ್ದ. ಯಾವಾಗ ಯೇಸು ಸ್ವಾಮಿ ಯೋಹಾನನ ಎಕ್ಸ್ಪೆಕ್ಟೇಷನ್ಸ್ನ ಪೂರೈಸ್ಲಿಲ್ವೋ, ಯೇಸುನ ಮೇಲೆ ಅಥವಾ ಏನುಂಟಾಯಿತು? ಅಫೆನ್ಸ್, ಮನಸ್ತಾಪ ಉಂಟಾಯಿತು, ಬೇಸರ ಉಂಟಾಯಿತು. ನಮ್ಮ ಜೀವನದಲ್ಲಿ ಇದೆ. ಯಾವಾಗ ನಾವು ಜನರಿಂದ ಎದುರು ನೋಡ್ಬೇಕಂದ್ರೆ ಆ ಎದುರು ನೋಡ್ಲಿಕ್ಕೆ ನಾವು ಪೂರೈಸಲಿಲ್ಲ ಅಂದ್ರೆ ನಮ್ಗೇನಾಗುತ್ತೆ? ಮನಸ್ತಾಪ ಉಂಟಾಗುತ್ತೆ. ಜನರು ನಮ್ಮ ಮೇಲೆ ಅದಕ್ಕೆ ಮನಸ್ತಾಪ ಪಡ್ಕೊಳ್ಳೋದು. ನಮ್ಮಿಂದ ಎದುರು ನೋಡ್ತಾರೆ, ಏನೋ ಎದುರು ನೋಡ್ತಾರೆ. ನಾವು ಯಾವಾಗ ನಾವು ಪೂರೈಸೋದಿಲ್ವೋ ನಮ್ಮ ಮೇಲೆ ಅವ್ರಿಗೆ ಏನುಂಟಾಗುತ್ತೆ? ಮನಸ್ತಾಪ ಉಂಟಾಗುತ್ತೆ. ಬಟ್ ಯೇಸು ಸ್ವಾಮಿ ಈ ಮನಸ್ತಾಪ ಪಟ್ಟಂತ ವ್ಯಕ್ತಿಯೊಟ್ಟಿಗೆ ಯಾವ ರೀತಿ ನಡ್ಕೊಂಡ್ರು? ಯೋಹಾನನ್ ಏನ್ ಬೈದ್ರಾ? ಯೇಸು ಸ್ವಾಮಿ ಏನ್ ಮಾಡ್ತಾ ಇದೀಯ ಯೋಹಾನನ್ನೇ? ನೀನೊಬ್ಬ ದೊಡ್ಡ ಪ್ರವಾದಿ, ನೀನು ಬೈಬಲ್ ಎಲ್ಲ ಚೆನ್ನಾಗಿ ಗೊತ್ತಿರುವ ಆತನ, ನೀನು ಪವಿತ್ರಾತ್ಮೆಯಿಂದ ಅಭಿಷೇಕನ ಪಡೆದುಕೊಂಡಿರ್ತಕ್ಕಂಥ ದೇವರು, ನೀನು ಸಾವಿರಾರು ಜನರನ್ನ ಹಿಂಬಾಲಿಸ್ತಾ ಇದ್ರೆ ದೊಡ್ಡ ನಾಯಕ, ನೀನು ಈ ರೀತಿಯಾಗಿ ನೀನು ಮಾಡೋದು ಸರಿನಾ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರ? ನೋ. ಯೇಸು ಸ್ವಾಮಿ ಇಸ್ ಕ್ಲಾರಿಫೈಯಿಂಗ್ ದ ಡೌಟ್ಸ್ ಆಫ್ ಜಾನ್ ದ ಬ್ಯಾಪ್ಟಿಸ್ಟ್. ಯಾಕೆ ಗೊತ್ತಾ? ಬಿಕಾಸ್ ಯೇಸು ಸ್ವಾಮಿಗೆ ಅರ್ಥ ಆಯಿತು ಯೋಹಾನನು ಎಂಥ ಪರಿಸ್ಥಿತಿಯಲ್ಲಿದ್ದಾನೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿಯು ಅದನ್ನ ಅರ್ಥ ಮಾಡಿಕೊಂಡು, ಆತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈಸ್ ರೆಸ್ಪಾಂಡಿಂಗ್ ಅಕಾರ್ಡಿಂಗ್ ಟು ಹಿಸ್ ಕಂಡೀಷನ್. ಅದ್ರ ಮೇಲೆ ಕೋಪ ಪಡಲಿಲ್ಲ. ಈಸ್ ಕ್ಲಾರಿಫೈಯಿಂಗ್. ಅದರ ಶಿಷ್ಯರು ಬಂದಾಗ ಅಲ್ಲಿ ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ, ಹೋಗಿ ಯೋಹಾನನಿಗೆ ತಿಳಿಸು, ಇಲ್ಲೇನು ನಡೀತಾ ಇವನ್ನ ತಿಳಿಸು, ಶುಭವಾರ್ತೆ ಸರಲ್ಪಡ್ತಾ ಇದೆ, ಕುಷ್ಠರು ವಾಸಿ ಹೋಗ್ತಾ ಇದ್ರೆ, ಕುರುಡರು ಕಾಣ್ತಾ ಇದ್ರೆ, ಗೋ ಟೆಲ್ ಜಾನ್ ವಾಟ್ ಯು ಹ್ಯಾವ್ ಸೀನ್ ಅಂಡ್ ಹರ್ಡ್ ಅಂದ್ರೆ. ಹೋದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಈಸ್ ಅಪ್ರಿಷಿಯೇಟಿಂಗ್. ಎಲ್ಲರೂ ನೋಡಿ ಹೇಳ್ತಾ ಇದ್ರೆ ಯೋಹಾನನಕ್ಕಿಂತ ದೊಡ್ಡ ಪ್ರವಾದಿನೊಬ್ಬ ಇಲ್ಲ, ಸ್ತ್ರೀಯಲ್ಲಿ ಹುಟ್ಟಿದ ಎಲ್ಲಾ ಪುರುಷರಿಗಿಂತ ಈ ತರ ದೊಡ್ಡ ವ್ಯಕ್ತಿ ಎಂಬುದಾಗಿ ಯೋಹಾನನ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ. ಮೊದಲನೇದು, ಯೇಸು ಸ್ವಾಮಿ ಆ ಯೋಹಾನನಿದಂತ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ಮೇಲೆ ಮನಸ್ತಾಪ ಪಡುವಂತ ಜನರನ್ನ ನಾವೇನ್ ಮಾಡ್ಕೋಬೇಕು? ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮೇಲೆ ಜನರ ಕೋಪ ಆಗಿದೆ, ನಮ್ಮ ಮೇಲೆ ಜನರಿಗೆ ಬೇಸರ ಆಗಿದೆ, ನಮ್ಮ ಮೇಲೆ ಜನರಿಗೆ ನೋವಾಗಿದೆ ಅಂದ್ರೆ ನಾವು ಅವ್ರ ಮನಸ್ತಾಪಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಳೋದಲ್ಲ, ಯಾಕೆ ಅವ್ರ ಮನಸ್ತಾಪ ಉಂಟಾಗಿದೆ, ಅವರ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಹರ್ಟ್ ಪೀಪಲ್ ಅಂತ. ನೋವಲ್ಲಿರೋ ಜನರು ಯಾವಾಗಲೂ ಕೂಡ ಏನು ಕೊಡ್ತಾರೆ? ಇತರರಿಗೆ ನೋವೇ ಕೊಡ್ತಾರೆ. ಇತರ ನೋವು ಕೊಡ್ತಾ ಇದಾರೆ ಅಂದ್ರೆ ಅವ್ರಲ್ಲಿ ಆಲ್ರೆಡಿ ಏನಿದೆ? ನೋವಿದೆ ಅಂತ. ಸೊ ಯಾಕೆ ಅವರಲ್ಲಿ ನೋವಿನದು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಅರ್ಥ ಮಾಡ್ಕೊಳ್ಬೇಕು.
ಅವರಿಗೆ ನೋವಿಗೆ ನೋವಾಗಿ ನಾವು ಕೊಡೋದಂತಲ್ಲ, ಅವರ ನೋವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಪ್ರತಿಕ್ರಿಯೆ ತೋರಿಸ್ಬೇಕಾಗಿದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ.